ಇವತ್ತೇನು ನಮ್ಮ ಜಿಲ್ಲೆಯವರಾದಂಥ ಒಂದು ಪ್ರಖ್ಯಾತಿ ಮತ್ತು ಹೆಸರುವಾಸಿ ಮಾಡಿದಂಥ ಮಂತ್ರಿ ಸ್ಥಾನದಲ್ಲಿರುವಂಥ ಕೃಷ್ಣ ಬೈರೇಗೌಡರ ಮೇಲೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಮೇಲೆ ಆರೋಪ ಬಂದಿದೆ. ಆರೋಪದ ವಿಷಯದಲ್ಲಿ ಸ್ಪಷ್ಟವಾಗಿ ತಾವೇ ತಮ್ಮ ಪತ್ರಿಕೆಗಳಲ್ಲಿ ವಿಷಯವನ್ನು ಮಂಡನೆ ಮಾಡಿದ್ರಿ. ಆದರೂ ಸಹ ಏನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ವಿನಾಕಾರಣ ಇವತ್ತು ಕೃಷ್ಣ ಬೈರೇಗೌಡರ ಏಳಿಗೆಯನ್ನು ಸಹಿಸಲಾರದೆ ಇವತ್ತು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅಂತ ಮೇಲ್ನೋಟ ಕಂಡು ಬರ್ತದೆ. ಯಾಕೆ ಆ ವಿಷಯನ ನಾನು ಪ್ರಸ್ತಾಪ ಮಾಡಿ ಹೇಳ್ತೀನಿ ಅಂತಂದರೆ, ಇವತ್ತು ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಅಲ್ಲಿ ಕೂಡ ನಮ್ಮ ರಾಜ್ಯದ ಮತ್ತು ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಗಮನ ಅಲ್ಲಿರ್ತದೆ. ಅಲ್ಲೇ ಕೂಡ ನೇರವಾಗಿ ಪ್ರಸ್ತಾಪವನ್ನು ಮಾಡ್ತಾರೆ. ಏನು ಕೃಷ್ಣ ಬೈರೇಗೌಡರ ಏನು ಜಮೀನಿದೆ, ಆ ಜಮೀನು ಸರ್ವೆ ನಂಬರ್ 46-40 ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅಂದರೆ ಕೆರೆ ಮತ್ತು ಸ್ಮಶಾನ ಜಾಗ ಅಂತೇಳಿ ಅಲ್ಲಿ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಕೇಳಿದಾಗ ಅಲ್ಲಿ ನೇರವಾಗಿ ವಿಧಾನಮಂಡಲದಲ್ಲೇ ಹೇಳಿದ್ದಾರೆ, ಇದನ್ನು ನಮ್ಮ ತಾತನ ಮುಖೇನ ಬಂದಿರುವಂಥ ಆಸ್ತಿ, ಇದರಲ್ಲಿ ನಮ್ದು ಯಾವುದೇ ರೀತಿ ಇದಿಲ್ಲ, ಹಸ್ತಕ್ಷೇಪ ಇಲ್ಲ. ನಮ್ಮ ತಾತನಿಂದ ನಮ್ಮ ಚಿಕ್ಕಪ್ಪ ನಮ್ಮ ತಂದೆಗೆ ಬಂತು, ಮತ್ತು ನಮ್ಮ ತಂದೆಯಿಂದ ನಮ್ಮ ಎಲ್ಲ ಅಣ್ಣ ತಮ್ಮಂದಿರಿಗೂ ಭಾಗ ಆಗಿದೆ, ಭಾಗನ ಮುಖೇನ ಬಂದಿರುವಂಥ ಆಸ್ತಿ. ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ನಾನು ಕೂಡ ನೀವು ಲೋಕಾಯುಕ್ತ ಕೊಟ್ಟರು ನಾನು ರೆಡಿ ಇರ್ತೀನಿ. ಸ್ವತಂತ್ರವಾದಂಥ ತನಿಖಾ ಸಂಸ್ಥೆಗಳಿದ್ದಾವೆ, ಆ ತನಿಖಾ ಸಂಸ್ಥೆಗಳನ್ನು ಮುಖೇನ ನೀವು ತನಿಖೆ ಮಾಡಿಸಿದಲ್ಲಿ ನಂದು ಯಾವುದೇ ರೀತಿ ಅಭ್ಯಂತರವಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ರವರಿಗೆ ಸ್ಪಷ್ಟವಾಗಿ ಹೇಳಿರ್ತಾರೆ. ಆದರೂ ಸಹ ಈ ವಿಷಯನ ಹೆಚ್ಚಾಗಿ ಪ್ರಚಲಿತ ಮಾಡೋದು ಮತ್ತು ಇವತ್ತು ಹೋರಾಟಗಳು ಮಾಡೋ ಮುಖೇನ ಅವ್ರನ್ನ ತೇಜೋವಧೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರನ್ನ ತೇಜೋವಧೆ ಮಾಡೋದನ್ನ ಅವರ ಏಳಿಗೆಯನ್ನು ಸಹಿಸಲಾರದೆ ತೇಜೋವಧೆ ಮಾಡಿಕೊಟ್ಟಾಗ ನಾವೆಲ್ಲರೂ ಸಹ ಆಲೋಚನೆ ಮಾಡಿ ಅದನ್ನು ಖಂಡನೀಯ. ಆ ಥರದ ವಿಷಯನ ಹೆಚ್ಚಾಗಿ ಪ್ರಚಲಿತ ಮಾಡೋದು ಸೂಕ್ತ ಅಲ್ಲ. ಅವರು ಏನಾದರೂ ಕೃಷ್ಣ ಬೈರೇಗೌಡರು ನನಗೆ ತನಿಖೆ ಮಾಡಬಾರ್ದು, ಈ ವಿಷಯದಲ್ಲಿ ಈ ಥರ ಇದೆ ಅಂತ ಏನಾದರೂ ಅಡ್ಡಿಪಡಿಸಿದಾಗ ಮಾತ್ರ ಈ ಥರದ ಹೋರಾಟಗಳು ತಗೋಬೇಕು, ಇಲ್ಲ ಅವ್ರನ್ನ ತೀಕ್ಷ್ಣವಾಗಿ ಮಾತಾಡೋಂಥ ಸಂದರ್ಭಗಳು ಬರಬೇಕು. ಆದ ಕಾರಣ ಇವತ್ತು ನಾವು ಸಂಪೂರ್ಣವಾಗಿ ನಮ್ಮ ಎಲ್ಲ ಇವತ್ತೇನು ಈ ವಿಷಯದ ಬಗ್ಗೆ ತಿಳ್ಕೊಂಡಿರುವಂಥವ್ರು ನಾವು, ಯಾಕಂತಂದರೆ ಸ್ಥಳೀಕರು, ಈಗ ನಮ್ಮ ತಾಲೂಕಿನವರೇ ಅವರು ಕೃಷ್ಣ ಬೈರೇಗೌಡರು, ಅವರ ಕುಟುಂಬ ದಿವಂಗತ ಸನ್ಮಾನ್ಯ ಬೈರೇಗೌಡರು ಅವರು ಕೂಡ ಎಷ್ಟು ಶುದ್ಧವಾಗಿ ರಾಜಕಾರಣ ಮಾಡ್ಕೊಂಡ್ಬಂದರು. ಅವರ ವಂಶದ ಕುಡಿಯಾದಂತಹ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಸಹ ಇವತ್ತು ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮೆಲ್ಲರ ಕೋಲಾರ ಜಿಲ್ಲೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ಇಂಥವು ಏಳಿಗೆ ಇರುವಂಥ ನಾಯಕರು, ಯುವ ನಾಯಕರು ಹೆಚ್ಚಾಗಿ ಏನು ಜನಸಾಮಾನ್ಯರಿಗೆ ಹತ್ರ ಆಗಬೇಕು, ಜನಸಾಮಾನ್ಯರಿಗೆ ನಾವು ಸವಲತ್ತುಗಳನ್ನು ಮಾಡಿಕೊಡ್ಬೇಕು, ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವತ್ತು ತಮ್ಗೆ ಗೊತ್ತಿದೆ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಜನ ಮಂತ್ರಿಗಳು ಬಂದರು ಹೋದರು, ಆದರೆ ಇವತ್ತು ಅಧಿಕಾರಿಗಳಿಗೆ ಒಂದು ರೀತಿ ಚಳಿ ಬಿಡಿಸೋ ಜಾಗದಿಂದ ಹಿಡಿದು ಜನಸಾಮಾನ್ಯರಿಗೆ ಹತ್ರ ಆಗುವಂಥದ್ದು, ಇವತ್ತು ಎಷ್ಟೋ ಕಡತಗಳಲ್ಲಿ ಕೊಳತು ಆ ಕಡತಗಳನ್ನು ನಶಿಸಿ ಹೋಗುವಂಥದ್ದು, ನುಸಿ ಹಿಡಿದುವಂಥ ಫೈಲ್ಗಳನ್ನ ತೆಗೆದು ಆನ್ಲೈನ್ ಮಾಡಿ ಇವತ್ತು ಡಿಜಿಟಲೀಕರಣ ಮಾಡಿ ಇವತ್ತು ಮನೆ ಬಾಗಿಲಿಗೆ ಮನೆಯಲ್ಲೇ ಕೂತು ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಸಂದರ್ಭ ಬರ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಹೆಸರು ಮಾಡಿರುವಂಥವರು ಕೃಷ್ಣ ಬೈರೇಗೌಡರು. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಇವತ್ತು ಏನು ಹಳೆ ನಮ್ಮ ಜಿಲ್ಲೆಯ ನಾಯಕರುಗಳಿದ್ರು, ಏನು KC ರೆಡ್ಡಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ KC ರೆಡ್ಡಿ ಅವರವರ ಆದಿಯಿಂದ ಹಿಡಿದು ದಿವಂಗತ ಸಿ ಬೈರೇಗೌಡರ ಆದಿಯವರೆಗೂ ಏನು ಆ ಹಳೆ ಸಂಪ್ರದಾಯದ ರೀತಿ ಇವತ್ತು ಸ್ಪಷ್ಟವಾಗಿ ರಾಜಕಾರಣ ಮಾಡಿ ಸ್ಪಷ್ಟವಾಗಿ ಕೈ ಶುದ್ಧ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಹತ್ರ ಆಗ್ತಿರೋದನ್ನು ತಾವೆಲ್ಲ ಗಮನಿಸಿದಿರಿ. ಹಾಗೆಯೇ ನಮ್ಮ ಜಿಲ್ಲೆಗೂ ಸಹ
ಅವರ ಕೊಡುಗೆ ಅಪಾರ ಇದೆ. ಯಾಕಂದರೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ಸನ್ಮಾನ್ಯ ರಮೇಶ್ ಕುಮಾರ್ ಸಾಹೇಬರು, ಸುದರ್ಶನ್ ಸಾಹೇಬರು ಸಾಕಷ್ಟು ಹೋರಾಟಗಳನ್ನು ಮಾಡಿ ಈ ಒಂದು ಜಿಲ್ಲೆಯ KH ಮುನಿಯಪ್ಪನವರು ಸಹ ಸೇರಿಕೊಂಡಂಗೆ ಅವರ ಜೊತೆಯಲ್ಲಿ ವಿಶ್ವಾಸ ಇಟ್ಟುಕೊಂಡು ಇವತ್ತು ಸರ್ವತೋಮುಖ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಮತ್ತು ಅವರಿಗೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಜವಾಬ್ದಾರಿ ಕೊಟ್ಟಾಗ ಅಂದರೆ ಕೃಷಿ ಇಲಾಖೆ ಆಗಿರ್ಬೋದು, ಅವತ್ತು ಕಾನೂನು ಸಂಸದೀಯ ವ್ಯವಹಾರಗಳಾಗಿರ್ಬೋದು, ಇವತ್ತು ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಇವತ್ತಿನ ಕಂದಾಯ ಸಚಿವರಾಗಿರ್ಬೋದು, ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಎಲ್ಲಿ ಕೂಡ ಒಂದು ಕ್ಷಣ ಕೂಡ ಅವರ ಒಂದು ಅಡೆತಡೆಗಳ ಮಧ್ಯೆ ಸಹ ಅವರ ಸ್ವಂತ ವಿಷಯಗಳ ಮಧ್ಯೆ ಜೊತೆನೂ ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಹತ್ತಿರವಾಗುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಹಿಂದೆ ಕೃಷಿ ಇಲಾಖೆಯಲ್ಲಿ ಆಗಿದ್ದಾಗ ತಾವೆಲ್ಲ ಕಂಡಿರ್ಬೋದು, ನಾವೆಲ್ಲಿ ಕೂಡ ಕೃಷಿ ಹೊಂಡಗಳನ್ನು ಸಂಸ್ಕೃತಿ ನಾವು ಕಂಡೇ ಇರಲಿಲ್ಲ. ವಿದೇಶದಲ್ಲಿರುವಂಥ ಆ ಸಂಸ್ಕೃತಿನ ತಗೊಂಬಂದು ಇಲ್ಲಿನ ಅಂತರ್ಜಲ ಕಷ್ಟ ಇರುವಂಥ ಸಂದರ್ಭದಲ್ಲಿ ನೀರನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋಂಥ ವಿಷಯದಲ್ಲಿ ಸಹ ಅವರು ರೈತರ ಬಗ್ಗೆ ಕಾಳಜಿಯನ್ನು ಹೊತ್ತಿದ್ದಂಥವ್ರು. ಹಾಗೆಯೇ ಇವತ್ತು ಯಾವುದೇ ವಿಷಯದಲ್ಲಿ ಸಹ ರಾಜ್ಯದ ವಿಷಯ ಬರಲಿ, ಜಿಲ್ಲೆಯ ವಿಷಯ ಬರಲಿ, ಅವರ ತೊಡಗಿಸ್ಕೊಳ್ಳೋದ್ರ ಜೊತೆ ಇವತ್ತು ಕೈಗಾರಿಕೀಕರಣ ಆಗಬೇಕಾದ್ರೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಅವರ ಶಕ್ತಿ ಕೂಡ ಇಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಈ ನಮ್ಮ ಈ ವಿರೋಧ ಪಕ್ಷದ ನಾಯಕರು ಇದನ್ನೆಲ್ಲನೂ ನೆನಪು ಮಾಡ್ಕೊಳ್ಳೋದೇ ಇಲ್ಲ ಅನ್ನುವಂಥದ್ದು ನಮಗೆ ಎಲ್ಲೋ ಒಂದು ಕಡೆ ನೋವಾಗ್ತದೆ. ಯಾವುದೋ ಒಂದು ಬಿಳಿ ಬಟ್ಟೆಗೆ ಕಪ್ಪು ಚುಕ್ಕೆಯ ರೀತಿ ಈ ಒಂದು ವಿಷಯನ ಹೆಚ್ಚಿದ್ದಾಗಿ ಪ್ರಚಲಿತ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಭವಿಷ್ಯದ ನಾಯಕರು. ಯಾಕಂತಂದರೆ ತಾವೆಲ್ಲ ಕಂಡಂಗೆ ಯಾವುದೇ ಇಲಾಖೆ ಜವಾಬ್ದಾರಿ ಹೊತ್ತಾಗ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನಿರಂತರ ಅವರ ಶ್ರಮ, ಅವರ ಪರಿಶ್ರಮ ಜೊತೆಗೆ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಮಾಡಿರುವಂಥ ನಾಯಕರು, ನಮ್ಮ ಜಿಲ್ಲೆಯ ಹೆಮ್ಮೆಯ ನಾಯಕರವರು. ನಾಯಕರು ಇವತ್ತೇನು ಹೆಮ್ಮೆಯ ನಾಯಕರಲ್ಲಿ ಇವತ್ತು ಹಿಂದಿಂದನೇ ನಾವು KC ರೆಡ್ಡಿ ಅವರು ತಗೊಂಬರ್ರಿ, M ಕೃಷ್ಣಪ್ಪ ಅವರು ತಗೊಂಬರ್ರಿ, ಈ ಹಿಂದೆನೇ ಹಾಗೇನೆ ಬಂದರೆ ಶ್ರೀನಿವಾಸ ಗೌಡರಾಗಿರ್ಬೋದು, ಬೈರೇಗೌಡರಾಗಿರ್ಬೋದು, ಇವತ್ತು ರಮೇಶ್ ಕುಮಾರ್ ಸಾಹೇಬರಾಗಿರ್ಬೋದು, ಇವರ ಜೊತೆಯ ಹೆಸರು ಮಾಡೋಂಥ ನಾಯಕರು, ಭವಿಷ್ಯದಲ್ಲಿ ಒಳ್ಳೆ ಭವಿಷ್ಯ ಕಂಡಂಥ ನಾಯಕರು ಅನ್ನೋದು ನಮಗೆ ಮನಗೊಂಡಿದ್ದೀವಿ. ಯಾಕಂತಂದರೆ ಇಂಥ ನಾಯಕರನ್ನು ನಾವು ಉಳಿಸ್ಕೋಬೇಕನ್ನೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅರಿತು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖೇನ ನಾವು ಜನರಿಗೆ ಒಳ್ಳೆಯ ಸಂದೇಶ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದ್ದೀವಿ. ಆದರೂ ಸಹ ನಾವೇನು ಸಹ ಅವ್ರಿಗೇನು ವಿರೋಧ ಪಕ್ಷದವರಿಗೆ ಹೋರಾಟ ಮಾಡಬೇಡಿ, ಅದರಲ್ಲಿ ಏನಾದರೂ ಅನ್ಯಾಯ ತೊಡಕುಗಳು ಆಗಿದ್ದರೆ ನಾವು ಕೂಡ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದಿಲ್ಲ. ಸ್ವತಃ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನೇರವಾಗಿ ಸದನದಲ್ಲಿ ಅಲ್ಲಿ ಇದಾಗಿದೆ, ಸದನದಲ್ಲಿ ನೋಟ್ ಆಗಿದೆ. ಅಂಥ ಸಂದರ್ಭದಲ್ಲಿ ಸಹ ಇವರು ವಿನಾಕಾರಣ ಹೊರಗಡೆ ಹೋರಾಟ ಮಾಡೋದು, ಅದು ಸ್ಪಂದಿಸಿಲ್ಲ, ಅವರು ರಾಜೀನಾಮೆ ಕೊಳ್ಳೋದು ಇದು ಖಂಡನೀಯ ಅನ್ನೋಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಇವತ್ತಿನ ವಿಷಯ ಗಂಭೀರವಾಗಿರುವಂಥ ವಿಷಯ ಏನು, ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಮೇಲೆ ಬಂದಿರೋಂಥ ಆರೋಪದ ಬಗ್ಗೆನೇ ಇದೆ. ಅವರು ನಮ್ಮ ಸ್ನೇಹಿತ ಮಂಜುನಾಥ್ ಅವರು ಹೇಳಿದ್ದು, ಪಾಪ ಅವರು ಬೇರೆ ಥರ ಅಲ್ಲ, ಅವರು ಇಷ್ಟು ಆರೋಪ ಮಾಡೋಂಥವ್ರು ಮಹಾನ್ ಭಾವರು ಎಲ್ಲರೂ ಸ್ಪಷ್ಟವಾಗಿದ್ದಾರಾ, ಇವ್ರನ್ನ ಯಾಕೆ ಆ ಒಂದು ಸ್ಥಾನಕ್ಕೆ ತಗೊಳೋಗ್ತಾ ಇದ್ದಾರೆ, ಅವ್ರ ಸ್ಥಾನಕ್ಕೆ ಇವ್ರನ್ನ ಯಾಕೆ ತಗೊಳೋಗ್ತಾ ಇದ್ದಾರೆ, ಇವರು ಇಷ್ಟು ಒಳ್ಳೆ ಹೆಸರು ಮಾಡಿದಾರಲ್ಲ ರಾಜ್ಯದಲ್ಲಿ. ಇವತ್ತು ಯಾವುದೇ ಇಲಾಖೆ ಕೊಡಲಿ ಅವರ ಜವಾಬ್ದಾರಿತನ ಮತ್ತು ಎಲ್ಲರನ್ನೂ ಅರ್ತಿರುವಂಥದ್ದು ನಾವು ನೀವೆಲ್ಲ ಕಂಡಂತೆ ಇವತ್ತು ಮಾಧ್ಯಮದವರು ನೀವೇ ತಾವು ಬೇಕಾದಷ್ಟು ಅದನ್ನು ಮಾಡಿದಿರಿ. ಇವತ್ತು ನಿಮ್ಮ ಮಾಧ್ಯಮದವರಾದಂಥ ಈ ರಾಧಾ ಹಿರೇಗೌಡರವರು ಒಂದು ಸಂದರ್ಶನ ಕೇಳ್ತಾರೆ, ಯಾರನ್ನ, ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಾದಂಥ R ಅಶೋಕರ್ ಅವ್ರನ್ನ. ಸಂದರ್ಶನದಲ್ಲಿ ನೇರವಾಗಿ ಗಂಭೀರವಾಗಿ ಹೇಳ್ತಾರೆ ಅವರು, R ಅಶೋಕರವರು, ಈ ರಾಜ್ಯದಲ್ಲಿ ಮಂತ್ರಿಮಂಡಲದಲ್ಲಿ ಯಾರು ಹೆಚ್ಚು ಉತ್ತಮವಾದ ಮಂತ್ರಿ ಅಂತಂದಾಗ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಉತ್ತಮವಾದ ಮಂತ್ರಿ ಅಂತ ಅವರೇ ಒಪ್ಕೊಳ್ತಾರೆ. ಆಮೇಲೆ ಹೋಗ್ಲಿ 2.5 ವರ್ಷ ಅಧಿಕಾರ ಮಾಡ್ತಾ ಇದ್ರಲ್ಲ, ಈ 2.5 ವರ್ಷ ಅಧಿಕಾರದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವ್ರು ಕೃಷ್ಣ ಬೈರೇಗೌಡರಿಗೆ ಅಂತ ಕೇಳಿದಾಗ 45 ಮಾರ್ಕ್ಸ್ ಕೊಡ್ತೀವಿ ಅಂತ ಅದೇ ಸ್ವತಃ R ಅಶೋಕ್ರವರೇ ಒಪ್ಕೊಂಡಿದ್ದಾರೆ, ತಮ್ಮ ಮಾಧ್ಯಮದ ಮುಖಾಂತರನೇ ಒಪ್ಕೊಂಡಿದ್ದಾರೆ. ಇವತ್ತು ರಾಜ್ಯಕ್ಕೆಲ್ಲ ಅವರೇ ಹೇಳಿದ್ದಾರೆ. ಅಂಥ ವಿಷಯ ಇರೋದನ್ನ ಅವರೇ ವಿಷಯ ಪ್ರಸ್ತಾಪ ಮಾಡಿದಾಗ, ಅದೇ R ಅಶೋಕ್ರವರು ಪ್ರಸ್ತಾಪ ಮಾಡಿದಾಗ ಖುದ್ದ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಈ ಥರದ ಆರೋಪ ನನ್ನ ಕಾಲದಲ್ಲಿ ಆಗಿಲ್ಲ, ನನಗೆ ಗೊತ್ತಿಲ್ಲ, ಪಿತ್ರಾಜಿತವಾಗಿ ಬಂದಿರೋದು, ಈ ವಿಷಯದಲ್ಲಿ ಏನಾದರೂ ಇದ್ದರೆ ಏನು ಇವತ್ತು ಸ್ವತಂತ್ರ ತನಿಖಾ ಸಂಸ್ಥೆಗಳಿದ್ದಾವೆ, ಅದ್ರ ಮುಖೇನ ನೀವು ತನಿಖೆ ಮಾಡಿಸಿ, ಅದ್ರ ಏನು ಬದಲು ನಾನು ಒಪ್ಕೊಳಕ್ಕೆ ರೆಡಿ ಇದ್ದೀನಿ, ಬಿಟ್ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ಮೇಲೆ ಕೂಡ ದುರುದ್ದೇಶಪೂರ್ವಕವಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೆಲ್ಲ ವಿರೋಧ ಪಕ್ಷದವ್ರು ಹೇಳಿದಾಗ ನಮಗೆ ಸಹಿಸಲಾರದೆ ಇವತ್ತು ನೀವು ಕಂಡಿರ್ಬೋದು,
ಇವತ್ತು ಬೇಚಾರ ಗ್ರಾಮಗಳಾಗಿರ್ಬೋದು ಕಂದಾಯ ಗ್ರಾಮಗಳು ಮಾಡೋಕೆ ಇದುವರೆಗೂ ಇಷ್ಟು ವರ್ಷಗಳ ಸ್ವಾತಂತ್ರ್ಯ ಪೂರ್ವದಿಂದ ಆಗಲಿಲ್ಲ ಯಾವ ಮಂತ್ರಿಯಿಂದನೂ. ಸ್ವತಃ ಅವರೇ ಇಂಟ್ರೆಸ್ಟ್ ತಗೊಂಡು ಪ್ರತಿಯೊಂದು ಈ ಮಾಜರಾ ಗ್ರಾಮಗಳನ್ನ ಕಂದಾಯ ಗ್ರಾಮಗಳು ಮಾಡೋದ್ರಲ್ಲಿ ಬಹುಮುಖ್ಯ ಪಾತ್ರ. ಇವತ್ತು P ನಂಬರ್ ಕೋಡಿ ಮಾಡೋದ್ರಲ್ಲಿ ಎಲ್ಲ ವಿಷಯಗಳಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಇಂಥದ್ದಂತೆಲ್ಲ ಯಾವುದು ಹಿಂದೆ ಬಿದ್ದಿಲ್ಲ. ಅವರು ಜನಸಾಮಾನ್ಯರಿಗೆ ತುಂಬ ಹತ್ರ ಆಗ್ತಾ ಇದ್ದಾರೆ. ಅವರು ಎಲ್ಲ ಜನಸಾಮಾನ್ಯರ ಪ್ರೀತಿ ಪಾತ್ರರಿಗೆ ಆಗ್ತಾ ಇದ್ದಾರೆ. ಯಾವತ್ತಾದರೂ ಅವರು ಯಾವುದೊಂದು ವಿಷಯದಲ್ಲಿ ಪಕ್ಷಪಾತ ಮಾಡಿರೋದಾಗಿರ್ಬೋದು, ಯಾವುದೇ ಇದನ್ನು ಇದುವರೆಗೂ ಬಂದಿಲ್ಲ. ಈ ಒಂದು ಆರೋಪ ಬಂದಿದೆ. ಈ ಆರೋಪದ ನಾವು ವಿರುದ್ಧ ಏನು ಅವರ ಆರೋಪ ಇಲ್ಲ ಅಂತ ನಾವು ಸತ್ಯಕ್ಕೆ ದೂರವಾದ್ದು ಅಂತ ನಾವು ವಾದ ಮಾಡ್ತಾ ಇದ್ದೀವಿ. ಸತ್ಯದ ಪರವಾಗಿ ನಾವು ಕೂಡ ಇರ್ತೀವಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಆ ದಾಖಲೆಗಳನ್ನ ಈಗೇನು ಬಂದಿದೆ ಅದು ಬಿಡೋದಿಲ್ಲ. ತನಿಖಾ ಸಂಸ್ಥೆಗಳು ಒಪ್ಪಿಸ್ತೀವಿ ಅಂತ ಸರ್ಕಾರನೂ ಹೇಳಿದೆ. ಅದ್ರ ಮುಖ್ಯ ಸಂಸ್ಥೆಗಳು ತನಿಖೆ ಮಾಡಿದಲ್ಲಿ ರುಜುವಾತಾದಲ್ಲಿ ಯಾರಾದರೂ ಆಗಲಿ ಬಿಡಕ್ಕೆ ರೆಡಿ ಇದ್ದಾರೆ. ಅವರೇ ಸ್ವತಃ ಹೇಳಿರೋವಾಗ ನಮ್ದೇನು ವಾದ ಇಲ್ಲ. ನಮ್ಮ ವಾದ ಏನು ಅಂತಂದ್ರೆ ಅವ್ರ ಕಪ್ಪುಚುಕ್ಕೆ ಮಾಡೋ ಅವ್ರನ್ನ ಬಿಂಬಿಸೋದು ಬೇಡ. ನಾವೆಲ್ಲೂ ಕೂಡ ಅವ್ರಿಗೆ ಅದ್ರ ಪರವಾಗಿ ನಿಂತು ಏನಿದ್ರದ್ದಾಗಲಿ, ಜನರು ಕೊಡೋದಾದ್ರಾಗಲಿ, ಸಮಾಜಕ್ಕೆ ಯಾರು ಕೆಟ್ಟದ್ದು ಮಾಡಿದ್ರು ಕೆಟ್ಟದೆ. ಹಂಗಾಗಿ ನಾವು ಅವರ ಪರ ವಿರೋಧ ಮಾತಾಡೋದಿಲ್ಲ. ದಯವಿಟ್ಟು ಯಾರಾದರೂ ಯಾಕೆ ಇದ್ರೆ BJPಯ ಜಿಲ್ಲಾಧ್ಯಕ್ಷ ನಮ್ಮ ಸ್ನೇಹಿತರು ಆತ್ಮೀಯ ಮಿತ್ರರವರು ತುಂಬ ಒಡನಾಟಿ, ಅವರು ಏನೇನೋ ಮಾತಾಡಿದ್ದಾರೆ. ಹಂಗೆಲ್ಲ ಮಾತಾಡೋದು ಬೇಡ ಅನ್ನೋರಿಗೆ ಅವ್ರ ಒಂದು ಕಿವಿ ಮಾತು ಹೇಳ್ತಾ ಆ ಥರದ ಹೋರಾಟಗಳು ತಗೊಳ್ತೀನಿ ಅಂತ ತೀರ್ಮಾನ ತಗೊಂಡಾಗ ನಾವು ಕೂಡ ಪ್ರತಿ ಹೋರಾಟಕ್ಕೆ ನಾವು ಕೂಡ ಸಜ್ಜಾಗ್ತೀವಿ. ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಅಭಿಮಾನ ಬಳಗದಿಂದ ಅಂತೇಳಿ ನಮ್ಮ ವಾದ ಅವ್ರ ಮೇಲೆ. ಅದನ್ನ ಈಗ ಸಂದರ್ಭ ಅಲ್ಲಲ್ಲ ಹಾಕ್ಬೋದು, ಆಗ್ಬಿಡದೇ ಇರೋದು ನಮ್ಮ ಒಂದು ವಿಷಯ. ಹಂಗಾಗಿ ನಾವು ಆಗ್ತೀವಿ ಅಂತ ನಾವು ಇಲ್ಲಿ ಯಾಕೆ ಹೇಳ್ಬೇಕು? ಹೇಳೋದು ಬೇಡ. ಹೋರಾಟ ಮಾಡ್ತೀವಿ. ನಾವು ಕೂಡ ಹೋರಾಟ ಮಾಡೋದು ಗುಣ ಇರುತ್ತವ್ರೆ. ಹೋರಾಟ ಮಾಡೋಣ. ಯಾವುದಾದ್ರೂ ಸತ್ಯಾಸತ್ಯತೆ ಇರಲಿ. ಸತ್ಯಾಸತ್ಯತೆಗೆ ನಾವು ಕೂಡ ಸಪೋರ್ಟ್ ಇದ್ದೀವಿ.